ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ವೆಲ್ಕಮ್ ಟು ವಾಸ್ತು ಜ್ಯೋತಿ. ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು. ಜನವರಿ ಮಾಸ ಭವಿಷ್ಯ ಅಂದರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಮುಹೂರ್ತ ಭಾಗ, ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ, ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ. ಮೊದಲನೇದಾಗಿ ನೋಡಿ, 23 ಪಂಚಮಿ ಶುಕ್ರವಾರ ಪೂರ್ವಭಾದ್ರ ನಕ್ಷತ್ರ, ನಂತರ 25 ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬೀಳುತ್ತೆ. 28ನೇ ತಾರೀಕು ದಶಮಿ ಕೃತಿಕ ಬುಧವಾರ ಬೀಳುತ್ತೆ. 30ನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ್ರ ನಕ್ಷತ್ರ ಬೀಳುತ್ತೆ. ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಬಟ್ ಯಾವ್ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ. ಈಗ ನಮಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಜನವರಿ ತಿಂಗಳಲ್ಲಿ ನೋಡಿ 4 ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರಾಶಿಯಲ್ಲಿ. ಸೊ ಧನುರಾಶಿಯಲ್ಲಿ 4 ಗ್ರಹಗಳ ಯುತಿ ನಮಗೆ ಜನವರಿ 15ನೇ ತಾರೀಕು, ಅಂದರೆ ಈಗ ಮಕರ ಸಂಕ್ರಾಂತಿ ಇದೆ, ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ. ಅದೇ ಸಮಯದಲ್ಲಿ ಕುಜ ಶುಕ್ರರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ. ನಂತರ ಬುಧ ತಿಂಗಳು ಕೊನೆ ತನಕನೂ ನಮಗೆ ಧನುರಾಶಿಯಲ್ಲಿ ಉಳ್ಕೊಳುತ್ತೆ. ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ. ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೋ, ಗುರು ಮಿಥುನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿಯೋ, ನಂತರ ಶನಿಯು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಗ್ರಹದ ಪರಿಸರಗಳು. ಈಗ ನಮಗೆ ಬುಧ ತಗೊಳ್ಳಿ, ಗುರು ಮನೆಯಲ್ಲಿದೆ, ಅನ್ಕಂಫರ್ಟಬಲ್ ಆಗಿರುತ್ತಾಗ. ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ, ಆದರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ. ಬಟ್ ಭಾಗ್ಯದಲ್ಲಿ ರವಿ ಕುಜರು ತಕ್ಕ ಮಟ್ಟಿಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನೋಡಿ, 15 ಸಂಕ್ರಾಂತಿ ನಂತರ ರವಿ 10ನೇ ಮನೆ ಅಂದರೆ ಮಕರ ರಾಶಿಗೆ ಯಾವ ಪ್ರವೇಶ ಮಾಡುತ್ತೋ ರವಿ ಇನ್ನೂ ಉತ್ತಮ ರಿಸಲ್ಟ್ ಕೊಡುತ್ತೆ. ಕುಜ ಕೂಡ ಉಚ್ಚನಾಗ್ತಾನೆ, ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಕುಜ. ಸೊ ಈ ಥರ ಪರಿಸರಗಳು ಇಲ್ಲಿದೆ ಅಂತ ನೋಡ್ಕೋಬಹುದು. ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಸಿಂಹರಾಶಿ. ಸಿಂಹರಾಶಿಯವರಿಗೆ ಈಗ ನಮಗೆ ಗುರು 11ರಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ನಮಗೆ ಗುರು ದೃಷ್ಟಿ ಯಾವಾಗ ನಿಮಗೆ 3ನೇ ಮನೆ ಮೇಲೂ ಬಿದ್ದಿದೆ, ಗುರು ದೃಷ್ಟಿ ಪಂಚಮದ ಮೇಲೂ ಬಿದ್ದಿದೆ, ಗುರು ದೃಷ್ಟಿ ಸಪ್ತಮದ ಮೇಲೂ ಬಿದ್ದಿದೆ. ಹಾಗಾಗಿ ಓವರಾಲ್ ಆಗಿ ನಿಮಗೆ 11ನೇ ಮನೆ ಗುರು ಲಾಭದಾಯಕವಾಗೇ ಇದೆ. ಹೊಸ ಮನೆ ಕಟ್ಟಕ್ಕಾಗಲಿ, ಗೃಹ ಖರೀದಿಗಾಗಲಿ, ಫ್ಲಾಟ್ ಖರೀದಿಗೆ, ವಾಹನ ಖರೀದಿಗೆ ಎಲ್ಲ ರೀತಿಯೂ ನಿಮಗೆ ಗುರು ನಿಮಗೆ ಸ್ಪಂದಿಸ್ತಾ ಇದೆ. ಆದರೆ ಇಲ್ಲಿ ಎಚ್ಚರಿಕೆ ಏನು ವಹಿಸಬೇಕು ಅಂತಂದರೆ, ನಾವಿಲ್ಲಿ ನಮಗೆ ಅಷ್ಟಮದ ಶನಿ ಪ್ರಭಾವ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಅಂತ ಏನು, ಸಂಯಮ ಸಹನೆ ಇರಬೇಕು. ಸಿಂಹರಾಶಿಯವರ ಅಗ್ನಿತತ್ವ, ಓವರ್ ಎಕ್ಸೈಟ್ ಆಗಿ ಅರ್ಜೆಂಟ್ ಕೆಲಸಗಳು, ಅರ್ಜೆಂಟ್ ತೀರ್ಮಾನಗಳನ್ನ ತಗೋಬಾರ್ದು. ಪ್ಲಾನಿಂಗ್ ಇರಬೇಕಷ್ಟೇ. ಸೊ ಮುಂದಿನ ವರ್ಷಕ್ಕೆ, ಅಂದರೆ ಈಗ ಜೂನ್ ನಂತರ 2026 ಜೂನ್ ನಂತರ ಗುರು ಬಲ ಇರಲ್ಲ. ಸೊ ಆಗ ಇನ್ನೊಂದು ವರ್ಷಕ್ಕೆ ನೀವು ಮ್ಯಾನೇಜ್ ಮಾಡೋ ಹಂಗೆ ಪ್ಲಾನ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಅಷ್ಟಮ ಶನಿ ಕೊಡಲ್ಲ. ನಂತರ ಈಗ ಪಂಚಮದಲ್ಲಿ ಶುಕ್ರ ಬುಧ, ನಮಗೆ ಇಲ್ಲಿ ಶುಕ್ರ 5ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ರಾಶಿಯವರಿಗೆ 3 ಮತ್ತು ಕರ್ಮಾಧಿಪತಿ ಶುಕ್ರನಾಗಿ ಪಂಚಮದಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪ್ರೀತಿ ಪ್ರೇಮ ಸಾಮರಸ್ಯಕ್ಕೂ ಚೆನ್ನಾಗಿದೆ, ಕಮ್ಯುನಿಕೇಶನ್ಗೂ ಚೆನ್ನಾಗಿದೆ, ಎಲ್ಲ ರೀತಿಯಲ್ಲೂ ನಿಮಗೆ ಸಿಂಹರಾಶಿಯವರಿಗೆ ಶುಕ್ರ ಚೆನ್ನಾಗಿದೆ. ಬುಧ ಪಂಚಮದಲ್ಲಿದ್ರೆ 2 ಮತ್ತು 11ನೇ ಮನೆ ಅಧಿಪತಿ ಪಂಚಮದಲ್ಲಿ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ. ಬಟ್ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಬುಧ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಒಂಥರ ಭಿನ್ನಾಭಿಪ್ರಾಯ ಕೊಟ್ಟುಬಿಡುತ್ತೆ ನಿಮ್ಮ ಪತಿ ಅಥವಾ ಪತ್ನಿಯಲ್ಲಿ, ಅಥವಾ ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ. ಸಿಂಹರಾಶಿಯವರಿಗೆ ಕಮ್ಯುನಿಕೇಶನ್ ಈಗ ಸ್ವಲ್ಪ ಓವರ್ ಎಕ್ಸೈಟ್ ಆಗದೆ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿ. ಇನ್ನು ವಿದ್ಯಾಭ್ಯಾಸಕ್ಕೆ ತುಂಬ ಚೆನ್ನಾಗಿದೆ. ಗುರು ಶುಕ್ರರು ಗುರು ದೃಷ್ಟಿ ಪಂಚಮದ ಮೇಲೆ ಬೀಳೋದ್ರಿಂದ, ಜೊತೆಗೆ ಅಲ್ಲಿ ಬುಧ ಶುಕ್ರರು ಇರೋದ್ರಿಂದ ಕೂಡ ನಿಮಗೆ ವಧುವರ ಅನ್ವೇಷಣೆಗೂ ತುಂಬ ಚೆನ್ನಾಗಿದೆ. ಮ್ಯಾರೇಜ್ ಮ್ಯಾಚಿಂಗಿಗೆ ಆಗುವಂಥ ಚಾನ್ಸ್ ಚೆನ್ನಾಗಿದೆ, ಯಾಕಂದರೆ ಕುಜ ಶುಕ್ರರು ಇಬ್ಬರ ಮೇಲೂ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ. ಇನ್ನು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು ಮೊದಲು 15 ದಿವಸ, ಯಾಕಂದರೆ ಪಂಚಮದಲ್ಲಿ ಕುಜ ರವಿ ಸಂಚಾರ ಮಾಡ್ತಾ ಇರೋದ್ರಿಂದ, ನಿಮ್ಮ ರಾಶಿಯಾಧಿಪನು ಪಂಚಮದಲ್ಲಿ ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಷ್ಟು ಫಾಸ್ಟ್ ಆಗಲ್ಲ, ಬಟ್ ಕೆಲಸ ನಿಧಾನವಾಗಿ ಮುನ್ನಡೀತಿರುತ್ತೆ. ಸಂಕ್ರಾಂತಿ ನಂತರ ಅತ್ಯುತ್ತಮ ಆಗಿರುತ್ತೆ. ರವಿ ಕುಜ ಇಬ್ಬರು 6ನೇ ಮನೆಗೆ ಹೋದರೆ ನಿಮ್ಮ ಅನ್ಕೊಂಡಿರೋ ಕೆಲಸಗಳೆಲ್ಲ ಬೇಗ ಬೇಗ ಆಗುತ್ತೆ. ಸಿಂಹರಾಶಿಯವ್ರಿಗೆ ಈ ಜನವರಿ ತಿಂಗಳು ಒಳ್ಳೆ ಫಲನೇ ಸಿಗುತ್ತೆ. ಬಟ್ ಅಷ್ಟಮ ಶನಿಗೆ ಪರಿಹಾರ ಅಗತ್ಯ. ಜೊತೆಗೆ ಕೇತುನೇ ಇದ್ದರೆ ನಿಮಗೆ ಮನೆಯಲ್ಲಿ ಏನೋ ನೀರಸ ವಾತಾವರಣ, ಅಂದರೆ ಡಿಟ್ಯಾಚ್ ಆಗಿರ್ತೀರ ಮನೆಯಲ್ಲಿ, ಒಂದು ಎಕ್ಸೈಟ್ಮೆಂಟ್ ಇಲ್ಲ ಈಗ ಒಂದು 6 ತಿಂಗಳಿಂದ. ಸೊ ಅದಕ್ಕೋಸ್ಕರ ನೀವು ಕೇತುಗೆ ಪರಿಹಾರ ಅಗತ್ಯ. ಶನಿ ಮತ್ತು ಕೇತುಗೆ ಇಲ್ಲಿ ಪರಿಹಾರ ಅಗತ್ಯ ಇದೆ. ಕೇತುಗೋಸ್ಕರ ಬೀದಿನ ಆಹಾರ ಕೊಡೋದಾಗಲಿ, ಅಥವಾ ಗಣೇಶನ ಆರಾಧನೆ ಮಾಡೋದಾಗಲಿ, ಅಥವಾ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಷ್ಟೋತ್ತರಗಳು ಹೇಳ್ಕೊಂಡು, ಅಥವಾ ಒಂದು ತೆಂಗಿನಕಾಯಿನ ಅಲ್ಲಿ ದಾನ ಕೊಡೋದ್ರಿಂದ, ಅಥವಾ ಗರಕೆ 21 ಗರಕೆ ಹೂರು ಕೊಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಅಷ್ಟಮ ಶನಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ.
ಇದನ್ನಾದರೂ ಒಂದು 21 ಬಾರಿ ಆದರೂ ದಿನನಿತ್ಯ ಹೇಳ್ಕೊಳ್ಳಿ. ಸಹನೆ ಶಾಂತಿ ಕಾಪಾಡಿಕೊಂಡ್ರೆ ಒಳ್ಳೆ ಪ್ಲಾನಿಂಗಲ್ಲಿದ್ದರೆ ನೀವು ಶನಿ ಶಾಂತಿ ಆಗುತ್ತೆ. ಸೊ ಓವರಾಲ್ ಆಗಿ ನಾವು ಇವಾಗ ತೊಗೊಂಡಾಗ ನಿಮಗೆ ಗುರು 11ರಿಂದನೂ ಲಾಭ ಇದೆ. ಇನ್ನು ಸಂಕ್ರಾಂತಿ ನಂತರ ರವಿ ಕುಜ 6ನೇ ಮನೆ ಹೋದಾಗೂ ಲಾಭ ಇದೆ. ಪಂಚಮದ ಶುಕ್ರ ಕೂಡ ಲಾಭ ಚೆನ್ನಾಗಿದೆ. ಓವರಾಲ್ ಆಗಿ ಒಳ್ಳೆ ಫಲಗಳನ್ನೇ ಜನವರಿಯಲ್ಲಿ ನಿರೀಕ್ಷಿಸಬಹುದು ಸಿಂಹರಾಶಿಯವರು. ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.